ಕರ್ಕಾಟಕ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಕೌಟುಂಬಿಕವಾಗಿ ಒಂದಷ್ಟು ಒಳ್ಳೆ ಫಲಗಳು ಪ್ರಾಪ್ತಿಯಾಗಿದೆ. ವೃಶ್ಚಿಕ ರಾಶಿಯವರಿಗೆ 50-50 ಇರುವಂಥದ್ದು, ಅಷ್ಟೊಂದು ಪಾಸಿಟಿವ್ ವಾರ ಇಲ್ಲ ಇದು. ವ್ಯಾವಹಾರಿಕವಾದಂತಹ ನಷ್ಟ, ಮೋಸ ಹೋಗುವಂತಹ ಸಾಧ್ಯತೆ. ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಯಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಈ ವಾರ ಭವಿಷ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಫೆಬ್ರವರಿ 22ರಿಂದ ಫೆಬ್ರವರಿ 28ನೇ ತಾರೀಕುವರೆಗೂ ಹೈಲೈಟ್ಸನ್ನು ನೋಡೋದಾದರೆ 1947ನೇ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಶಿಶಿರ ಋತು, ಫಾಲ್ಗುಣ ಮಾಸ ಶುಕ್ಲ ಪಕ್ಷ. ಏನು ಅಂಥ ವಿಶೇಷಗಳೇನು ಕಾಣಿಸ್ತಿಲ್ಲ, ಆದರೆ ಗ್ರಹ ಸ್ಥಿತಿಗಳು ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ ಬಿಟ್ಕೊಂಡ್ರೆ ಒಂದಷ್ಟು ಬೇರೆ ಬೇರೆ ಕಡೆ ಜಾತ್ರೆಗಳಿರುತ್ತೆ. ಇನ್ನು ಈ ವಾರ ಭವಿಷ್ಯವನ್ನು ನೋಡೋದಾದರೆ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಮೇಷರಾಶಿಯವ್ರಿಗೆ ಹೇಗಿದೆ ನೋಡೋಣ. ಮೇಷರಾಶಿಯವರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 12 ಕವಡೆ ಏನು ಹೇಳುತ್ತೆ? ಯಾರೋ ನಿಮಗೆ ವಾರ ಮೋಸ ಮಾಡ್ತಾರೆ, ನಂಬಿಕಸ್ಥರಿಂದ ಮೋಸ ಆಗುತ್ತೆ, ಫಸ್ಟ್ ಸರ್ಕಲ್ಲಿಂದ ಮೋಸ ಆಗುತ್ತೆ, ಯಾವುದೋ ವಿಚಾರದಲ್ಲಿ ಹೋಗ್ಬಿಟ್ಟು ಸಮಸ್ಯೆ ಮಾಡ್ಕೋತೀರಾ ಅಂತ ತಿಳಿಸ್ತಾ ಇದೆ. ಅನಾನುಕೂಲ, ಜಾಗ್ರತೆಯಿಂದ ಇರಲಿಲ್ಲ ಅಂದರೆ ಈ ವಾರ ನಿಮಗೆ ಒಂದಷ್ಟು ಪ್ರಾಬ್ಲಮ್ಸ್ಗಳಂತೂ ಆಗುತ್ತೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ. ಈ ಮಂತ್ರವನ್ನು 7 ಬಾರಿ ಅಥವಾ 9 ಬಾರಿ ಪ್ರತಿದಿನ ಜಪ ಮಾಡ್ತಾ ಬನ್ನಿ. ಈ ಪ್ರಾಬ್ಲಮ್ಸು ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೃಷಭ ರಾಶಿಯವ್ರಿಗೆ ಹೇಗಿದೆ? ವೃಷಭ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ. ಅಂದುಕೊಂಡ ರೀತಿಯಲ್ಲಿ ಈ ವಾರ ಕೆಲಸ ಕಾರ್ಯಗಳಾಗುತ್ತೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಮಿಥುನ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯವು ನೆರವೇರುತ್ತದೆ, ಸುಖವಿದೆ, ಅನುಕೂಲವಿದೆ. ಕರ್ಕಾಟಕ ರಾಶಿಯವ್ರಿಗೆ ಏನಿದೆ ನೋಡಿ. ಕರ್ಕಾಟಕ ರಾಶಿಯವ್ರಿಗೆ 2, 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಧನ ಲಾಭ, ಆಭರಣ ಸಂಗ್ರಹ ಯೋಗ ಇದೆ, ಕಳೆದು ಹೋದಂತಹ ಪ್ರೀತಿ ಸಿಗುವಂಥದ್ದು, ಧನ ಲಾಭ, ಶಾರೀರಿಕ ಸೌಖ್ಯವು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಈ ವಾರ ಇಟ್ ಇಸ್ ಗುಡ್. ಕರ್ಕಾಟಕ ರಾಶಿಯವರಿಗೆ ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ ಒಂದಷ್ಟು ಒಳ್ಳೆ ಫಲಗಳು ಪ್ರಾಪ್ತಿಯಾಗ್ತದೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ಪ್ರಾಪ್ತಿಯಾಗುವಂಥದ್ದಿದೆ ಸಿಂಹರಾಶಿ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 3, 6, 9, 1, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಇದೆ, ಅಂದುಕೊಂಡಂಥ ಕೆಲಸದಲ್ಲಿ ಸಂಶಯ ಬೇಡ, ಏನು ಮಾಡಿದ್ರೂ ಅನುಕೂಲ ಖಂಡಿತವಾಗಿಯೂ ಆಗುತ್ತೆ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ ವಾರದ ಫಲ
ತುಲಾರಾಶಿಯವ್ರಿಗೆ 4 ನ 8 8 ನ 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವ್ಯಾವಹಾರಿಕವಾದಂತಹ ನಷ್ಟ, ಮೋಸ ಹೋಗುವಂಥ ಸಾಧ್ಯತೆ, ಹಣದ ದುಬ್ಬಟ್ಟು ಅಂದರೆ ಹಣದಿಂದ ತುಂಬ ಸಮಸ್ಯೆಗಳನ್ನು ಅನುಭವಿಸುವಂಥ ವಾರ. ಈ ವಾರ ನಿಮಗೆ ಅಷ್ಟೊಂದು ಪಾಸಿಟಿವ್ ಇಲ್ಲ, ಭಾಳ ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 3 3 6 3 9 9 3 12 12 3 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಪ್ರಯತ್ನದಿಂದ ಮಾತ್ರ ಸುಖ. ಅಂದರೆ ಈ ವಾರ ನಿಮಗೆ ವೃಶ್ಚಿಕ ರಾಶಿಯವರಿಗೆ 50-50 ಇರುವಂಥದ್ದು. ಅಷ್ಟೊಂದು ಪಾಸಿಟಿವ್ ವಾರ ಇಲ್ಲ ಇದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಒಂದು ತೊಗರಿಬೇಳೆ ಮತ್ತು ಬೆಲ್ಲ ಎರಡನ್ನೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಬನ್ನಿ. ಧನುರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಧನುರಾಶಿಯವ್ರಿಗೆ 3 3 6 3 9 9 3 12 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುರಾಶಿಯವರಿಗೆ ಧನಲಾಭವಿದೆ, ಆಭರಣ ಸಂಗ್ರಹ ಯೋಗವಿದೆ, ಪ್ರೀತಿ ವಿಶ್ವಾಸಗಳು ದೊರೆಯುತ್ತೆ, ವ್ಯಾವಹಾರಿಕವಾದಂತಹ ಲಾಭಗಳು ಕೂಡ ಈ ವಾರ ನಿಮಗೆ ಆಗುತ್ತೆ. ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರಿಗೆ ಹೇಗೆ ನೋಡಿ. ಮಕರ ರಾಶಿಯವರಿಗೆ 4 ನ 8 8 8 ನ 12 12 4 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಪವಾದದ ಭಯ, ಆಪ್ತೇಷ್ಟರಲ್ಲಿ ಕಲಹ ವಿರೋಧಗಳು, ಜನರಿಂದ ಸಮಸ್ಯೆಗಳಾಗ್ತದೆ, ವಿರೋಧ ಭಾಷೆಗಳಾಗ್ತದೆ, ಅವಮಾನ ಆಗ್ತದೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಏರಿಳಿತಗಳಂತೂ ಕಟ್ಟಿಟ್ಟ ಬುತ್ತಿ. ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮಕರ ರಾಶಿಯವರು ನೀವು ಶಿವನ ಟೆಂಪಲಲ್ಲಿ ಎಳ್ನೀರು ಅಭಿಷೇಕವನ್ನು ಮಾಡಿಸಿ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 3 3 6 3 9 9 10 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುತ್ತೆ. ಈ ವಾರ ಚೆನ್ನಾಗಿಲ್ಲಪ್ಪ ಕುಂಭರಾಶಿಯವರು, ಭಾಳ ಎಚ್ಚರಿಕೆಯಿಂದ ಇರಿ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಹೋಗ್ಬಿಟ್ಟು ಈ ವಾರ ಪೂರ್ತಿ ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಸ್ವಾಮಿ ದರ್ಶನವನ್ನು ಮಾಡಿ, ಶಿವನ ದರ್ಶನವನ್ನು ಮಾಡಿ, ಸ್ವಲ್ಪ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಮೀನರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 4 ನ 8 8 3 11 ಕವಡೆ. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಈ ವಾರ ನಿಮಗೆ ಸ್ವಲ್ಪ ಚೆನ್ನಾಗಿಲ್ಲ, 7.5 ಬೇರೆ ನಡೀತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಭಾಳ ಮುಖ್ಯವಾಗಿ ತುಂಬ ದಿನ ಆಗಿದ್ದರೆ ನಿಮ್ಮ ಮನೆ ದೇವ್ರಿಗೆ ಹೋಗಿ ದಯವಿಟ್ಟು ನಿಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಈ ವಾರ ಭವಿಷ್ಯನ ಮುಗಿಸ್ತಾ ಇದ್ದೇನೆ. ನಮ್ಮ ಮಲೆ ಮಹದೇಶ್ವರನ ಅನುಗ್ರಹ ಇರಲಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಫಾಲೋ ಯಾರು ಮಾಡಿಲ್ಲ ಇನ್ನೂ ಫಾಲೋ ಮಾಡಿ. ಜೊತೆಗೆ ವಾಸ್ತುವಿನ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.